ಕಮಲಿ ಅವರೇ ಏನಾಯ್ತು? ಕಮಲಿ ಏನಾಯ್ತವಿ? ಸರ್ ಈಗಲೇ ಹಾಸ್ಪಿಟಲ್ಗೆ ಹೋಗ್ಬೇಕು, ಬನ್ನಿ ಸರ್. ಯಾಕೆ ಕಮಲಿ ಅವರೇ ಏನಾಯ್ತು? ಆಯ್ತಿಲ್ಲ ಸರ್, ಜಾನೇ ಹೊಟ್ಟೆ ನೋಯ್ತೈತೆ. ಸರಿ ಬನ್ನಿ. ಬೇಬಿ ಮಾತಾಡ್ಬೇಡಿ ಮಾಮ್, ಮಾತಾಡ್ಬೇಡಿ. ನೀವು ಮಾತಾಡಿದ್ರೆ ಅದು ಬರೀ ಸುಳ್ಳಾಗಿರುತ್ತೆ. ಅದ್ರಲ್ಲಿ ಬರೀ ನನ್ನ ಕನ್ವಿನ್ಸ್ ಮಾಡೋ ವರ್ಡ್ಸ್ ತುಂಬಿರುತ್ತೆ ಹೊರತು ಅದರಿಂದ ಏನು ಯೂಸ್ ಇಲ್ಲ ಮಾಮ್. ಅದು ನನ್ಗೆ ಇವತ್ತು ಅರ್ಥ ಆಯ್ತು ಮಾಮ್, ಅರ್ಥ ಆಯ್ತು. ನನ್ ಕೈಯಲ್ಲಿ ಏನು ಉಳ್ದಿಲ್ಲ. ಸೋತೋದೆ ಮಾಮ್, ನಾನು ಕಂಪ್ಲೀಟ್ ಆಗಿ ಸೋತೋದೆ. ಬೇಬಿ ಪ್ಲೀಸ್ ಈ ತರ ಬ್ರೇಕ್ ಡೌನ್ ಆಗ್ಬೇಡ. ವೇಟ್ ಮಾಡು. ವೇಟ್ ಇನ್ನೇನಕ್ಕೆ ವೇಟ್ ಮಾಡ್ಲಿ ಮಾಮ್? ನಾನು ಎಷ್ಟೇ ವೇಟ್ ಮಾಡಿದ್ರು ನಾನು ಅನ್ಕೊಂಡಿದ್ದ ಆಗ್ತಿಲ್ವಲ್ಲ. ಇವತ್ವರೆಗೂ ಆ ಕಮಲಿ ಸೋಲ್ತಾಳೆ, ಅವಳ ಮಗು ಅಬೋರ್ಟ್ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದೆ ಮಾಮ್. ಬಟ್ ಆಗಿದ್ದೇನು, ಅವಳು ಮ್ಯಾಚ್ ವಿನ್ ಆದ್ಲು. ಆದ್ರೂ ನನಗೆ ಬೇಜಾರಿಲ್ಲ ಮಾಮ್. ನೋ, ಆದ್ರೆ ಅಷ್ಟು ಜನ ಅವಳ ಮೇಲೆ ಬಿದ್ರು, ಅವಳಿಗೆ ಅಷ್ಟು ಹಾರ್ಶ್ ಆಗಿ ಅಟ್ಯಾಕ್ ಮಾಡಿದ್ರು, ಆದ್ರೆ ಅವಳಿಗೇನು ಆಗ್ಲೇ ಇಲ್ವಲ್ಲ ಮಾಮ್. ಶಿ ಇಸ್ ಟೋಟಲಿ ಫೈನ್. ಬೇಬಿ ಅವ್ಳು ಫೈನ್ ಅಂತ ನೀನ್ ಹೇಗ್ ಹೇಳ್ತೀಯ? ಎನಫ್ ಮಾಮ್, ಎನಫ್. ಇಷ್ಟಾದ್ಮೇಲೂ ನನ್ನ ಕನ್ವಿನ್ಸ್ ಮಾಡಕ್ ಬರಬೇಡಿ ನೀವು ಪ್ಲೀಸ್. ಡೂ ಯು ನೋ ಮಾಮ್, ಮ್ಯಾಚ್ ಮುಗಿದ್ಮೇಲೆ ಆ ಕಮಲಿ ಋಷಿನ ನಗ್ನಗ್ತಾ ಹಗ್ ಮಾಡ್ತಿದ್ಲು. ಆ ಸೀನ್ ನೋಡ್ತಿದ್ರೆ ಸತ್ತು ಹೋಗ್ಬಿಡೋಣ ಅಂತ ಅನ್ಸಿತ್ತು ಮಾಮ್. ಅವಳ ಮುಖದಲ್ಲಿರೋ ನಗು ನೋಡಿದ್ರೆ ಗೊತ್ತಾಗುತ್ತೆ ಮಾಮ್, ಅವಳ ಮಗು ಏನು ಆಗಿಲ್ಲ ಅಂತ. ಯಾಕೆ ಮಾಮ್, ಯಾಕೆ ಮಾಮ್ ನನಗೆ ಹೋಗ್ ಕೊಟ್ರಿ? ಯಾಕೆ ನನಗೆ ಗೆಲ್ಸಿಲ್ಲ ಮಾಮ್ ನೀವು? ಬೇಬಿ ನನ್ ಪ್ರಯತ್ನ ನಾನು ಮಾಡಿದೀನಿ, ನೀನ್ ಯಾಕೆ ನನ್ನ ಮೇಲೆ ಕಿರ್ಚಾಡ್ತಿದ್ಯಾ? ಎಸ್ ಮಾಮ್, ಯು ಆರ್ ರೈಟ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನಾನೊಂದು ಸೈಕೋ ನೋಡಿ ಪಾಪ ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇದ್ದೀನಿ. ಬಟ್ ಫ್ಯಾಕ್ಟ್ ಏನ್ ಗೊತ್ತಾ ಮಾಮ್, ಫ್ಯಾಕ್ಟ್ ಏನ್ ಗೊತ್ತಾ, ನನ್ನ ಹಣೆ ಬರಹನೇ ಇಷ್ಟು. ನನ್ ಲಕ್ಕಿ ಸರಿ ಇಲ್ಲ ಮಾಮ್. ಅದಕ್ಕೆ ನೀವ್ ಬಂದು ನನ್ನ ಪಾರ್ಟಿನ ಸೇರಿದ್ರು ನಾನು ಸೋಲ್ತಾನೆ ಇರ್ತೀನಿ, ಏನ್ ಚೇಂಜ್ ಆಗಲ್ಲ. ಪ್ಲೀಸ್ ಬೇಬಿ ಹಾಗೆಲ್ಲ ಅನ್ಕೋಬೇಡ. ಅನ್ಕೋತಿಲ್ಲ ಮಾಮ್, ಈಗ ಅರ್ಥ ಆಗ್ತಿದೆ. ನೀವ್ ಮಾತ್ರ ಅಲ್ಲ, ನಿಮ್ಮಂತವ್ರು ಎಷ್ಟೇ ಜನ ಬಂದ್ರು ನನ್ನ ಲೈಫ್ ಚೇಂಜ್ ಆಗಲ್ಲ ಮಾಮ್. ಸೋಲು 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 ನನ್ಗೆ ಅದೇ ಉಳ್ದಿರೋದು ಮಾಮ್. ನಾನು ಎಷ್ಟೇ ಅಟೆಂಪ್ಟ್ ಮಾಡಿದ್ರು ಸೋಲ್ತಾನೆ ಇರ್ತೀನಿ. ಯಾಕೆ ಮಾಮ್ ನನಗೆ ಹೀಗಾಗುತ್ತೆ? ಟ್ರೂ ಲವ್ಗೆ ಯಾವತ್ತಾದ್ರೂ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ನಾನು ಋಷಿನ ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ ಮಾಮ್. ಅವ್ನ ಮದ್ವೆ ಆದ್ರೂ ಐ ಡೋಂಟ್ ಕೇರ್ ಅಂತ ಅವನ ಲವ್ ಮಾಡ್ತಾನೆ
ನಕ್ಕಿದೆ ಮಾಮ್. ಅವಳು ಹೆಜ್ಜೆ ಇಟ್ಟಲ್ಲೆಲ್ಲ ಗೆಲ್ತಾನೆ ಬರ್ತಿದ್ದಾಳೆ. ಅವಳ ಗೆಲುವನ್ನ ಯಾರು ಸ್ಟಾಪ್ ಮಾಡೋಕ್ಕಾಗ್ತಿಲ್ಲ. ಈವನ್ ಯು ಮಾಮ್, ಈವನ್ ಯು. ಹುಷಾರು ಕಮಲಿ ಅವರೇ, ತುಂಬಾ ಹೊಟ್ಟೆ ನೋವ್ತಿದ್ಯಾ? ಸರ್ ನೀವೇನೂ ಹೆದರ್ಕೊಂಬೇಡಿ, ನನ್ಗೇನೂ ಆಗಿಲ್ಲ ಸರ್. ಹೊಸಿ ಹೊಟ್ಟೆ ನೋವು ಆಟೆಯ. ಓಕೆ ಬನ್ನಿ, ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ. ಹುಷಾರು. ಏನಾಯ್ತು ರಿಷಿ? ಯು ಡೋಂಟ್ ವರಿ, ನಾನು ನೋಡ್ಕೊತೀನಿ. ನೀವು ವೆಯ್ಟ್ ಮಾಡಿ. ನೀವು ಬನ್ನಿಮ್ಮ. ಕಮಲಿ ಅವರ ಹುಷಾರು. ಅಪ್ಪ ಕಾಲ್ ಮಾಡ್ತಿದ್ದಾರೆ. ಈಗಲೂ ಕಾಲ್ ಪಿಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಟೆನ್ಷನ್ ಆಗ್ತಾರೆ ಅನ್ಸುತ್ತೆ. ಹಲೋ 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 ರಿಷಿ, ರಿಷಿ ಎಲ್ಲಿದೆಯಾ? ಒಂದ್ ನಿಮಿಷ ಫೋನ್ ಕೊಡಿ. ಹಲೋ ರಿಷಿ, ಎಲ್ಲಿದೆಯೋ? ಎಷ್ಟು ಸತಿ ನಿನಗೆ ಫೋನ್ ಮಾಡೋದು, ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ? ಕಮಲಿ ಹೇಗಿದ್ದಾಳೋ? ಅವಳಿಗೇನು ಆಗಿಲ್ಲ ತಾನೆ? ಅಮ್ಮ ಸಾರಿ, ನಾನು ಗ್ರೌಂಡಲ್ಲಿದ್ದೆ, ಫೋನ್ ಗೊತ್ತಾಗಲಿಲ್ಲ. ಸರಿ, ಈಗ ನೀನ್ ಎಲ್ಲಿದ್ಯಾ? ಕಮಲಿ ಹೇಗಿದ್ದಾಳೆ ಮೊದಲು ಅದನ್ನ ಹೇಳು. ಹಾಸ್ಪಿಟ್ಲಲ್ಲಿ ಇದ್ದೀನಮ್ಮ. ಹಾಸ್ಪಿಟ್ಲಾ? ಹಾಸ್ಪಿಟ್ಲಿಗೆ ಯಾಕೆ ಹೋಗಿದ್ಯೋ? ಕಮಲಿಗಂತದ್ದು ಏನಾಗಿದ್ಯೋ? ಅಮ್ಮ ಕೂಲ್ ಡೌನ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಕಮಲಿ ಅವರು ಕಬಡ್ಡಿ ಮ್ಯಾಚ್ ಆಡಿದ್ರಲ್ಲ, ಯಾವುದಕ್ಕೂ ಸೇಫ್ಟಿಗೆ ಅಂತ ಸ್ಕ್ಯಾನ್ ಮಾಡ್ಸಕ್ ಬಂದೆ ಅಷ್ಟೇ. ರಿಷಿ, ನೀನ್ ನಿಜ ಹೇಳ್ತಾ ಇದೀಯ ತಾನೆ? ಏನೂ ಆಗಿಲ್ಲ ತಾನೆ? ನಿಜವಾಗ್ಲೂ ಅಮ್ಮ, ಕಮಲಿ ಅವ್ರಿಗೇನು ಆಗಿಲ್ಲ. ಅಷ್ಟಕ್ಕೂ ನಾನು ಯಾಕೆ ಈ ಥರ ವಿಷಯದಲ್ಲಿ ಸುಳ್ಳು ಹೇಳಿ? ಸರಿ, ಡಾಕ್ಟರ್ ಏನಂದ್ರು? ಇನ್ನೂ ಕನ್ಸಲ್ಟ್ ಮಾಡ್ತಿದ್ದಾರೆ. ಆಯ್ತು, ಚೆಕಪ್ ಆಗಿದ ತಕ್ಷಣ ನನಗೆ ಕಾಲ್ ಮಾಡು, ಸರಿನಾ? ಹಾಂ ಮಾಡ್ತೀನಿ. ಓಕೆ. ಏನಂತಿದ್ದಾರೆ? ಕಮಲಿಗೇನು ತೊಂದರೆ ಆಗಿಲ್ವಾ ಅಂತ ಚೆಕ್ ಮಾಡೋಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾನಂತೆ. ಮೊದಲೇ ಫೋನ್ ಮಾಡಿ ಹೇಳೋಕೆ ಏನಾಗಿತ್ತು ಅವನ್ಗೆ? ತಾರಾ, ಪಾಪ ರಿಷಿ ಕೂಡ ಪ್ಯಾನಿಕ್ ಆಗಿರ್ತಾನಲ್ವಾ? ಸದ್ಯ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಲ್ಲ, ನೀನ್ ಕೂಲ್ ಆಗಿರು. ಡಾಕ್ಟರ್ ಏನ್ ಹೇಳ್ತಾರೋ ಗೊತ್ತಿಲ್ವಲ್ಲ ರಮೇಶ್, ಅಲ್ಲಿವರೆಗೂ ನನಗೆ ಸಮಾಧಾನನೇ ಆಗಲ್ಲ. ಡೋಂಟ್ ವರಿ ತಾರಾ, ಏನೂ ಆಗಲ್ಲ.
ಬನ್ನಿ ಕಮಲಿ. ಕೂತ್ಕೊಳ್ಳಿ. ಡಾಕ್ಟ್ರೆ, ನನ್ ಮಗುಗೇನು ಆಗಿಲ್ಲ ಅಲ್ವಾ? ನನ್ ಮಗು ಆರೋಗ್ಯವಾಗೈತಲ್ವಾ ಡಾಕ್ಟ್ರೆ? ಯಾಕೆ ಹೀಗೆ ಮಾಡಿದ್ರಿ ಕಮಲಿ? ನಾನು ರಿಷಿ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದೆ, ಅದೇನೋ ಮ್ಯಾಚ್ ಆಡ್ತಿದ್ರಂತಲ್ಲ, ಅದನ್ನ ಆಡಬಾರ್ದು ಅಂತ. ಆದ್ರೆ ನೀವು ಮಾಡಿದ್ದೇನು? ಡಾಕ್ಟ್ರೇಗೇನಾಯ್ತು? ನನ್ ಮಗುಗೇನು ಆಗಿಲ್ಲ ಅಲ್ವಾ? ಇನ್ ಮುಂದಕ್ಕೆ ನಾನು ಹುಷಾರಾಗಿರ್ತೀನಿ. ಕಾಲ ಮಿಂಚೋಗಿದೆ ಕಮಲಿ. ಇಟ್ಸ್ ಟೂ ಲೇಟ್. ಅಂದ್ರೆ ಮಗು ಅಬಾರ್ಟ್ ಆಗಿದೆ. ಬೇಬಿ, ನೀನ್ ಕಮಲಿ ನಗ್ನಗ್ತಾ ಮೆಡಲ್ ತಗೊಂಡು ಋಷಿ ಜೊತೆ ಹೋಗೋದನ್ನಷ್ಟೇ ನೋಡಿದ್ಯಾ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಗೊತ್ತು. ಎಲ್ಲಿ ಹೋಗಿರ್ತಾರೆ ಮಾಮ್? ಮನೆಗೆ ಹೋಗಿ ಪಾರ್ಟಿ ಮಾಡ್ತಾ ಇರ್ತಾರೆ. ರಾಂಗ್. ಕಮಲಿ ರಿಷಿ ಇಬ್ರು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಬೇಬಿ, ಕಮಲಿನ ರಿಷಿ ಹಾಸ್ಪಿಟ್ಲಿಗೆ ಯಾಕೆ ಕರ್ಕೊಂಡು ಹೋಗಿದ್ದಾನೆ ಗೊತ್ತಾ? ಕಬಡ್ಡಿ ಆಟದಿಂದ ಕಮಲಿಗೆ ಎಫೆಕ್ಟ್ ಆಗಿದೆ. ಅದರ ಅರ್ಥ ಅವಳ ಹೊಟ್ಟೆಲಿರೋ ಮಗುಗೆ ಏನೋ ತೊಂದರೆ ಆಗಿದೆ ಅಂತ. ಅದಕ್ಕೆ ಹೇಳಿದ್ರು, ರಿಸಲ್ಟ್ ಬರೋವರೆಗೂ ನೀನ್ ರಿಲ್ಯಾಕ್ಸ್ ಆಗಿರು ಅಂತ. ಹೌದಾ ಮಾಮ್? ಇದು ನಿಮ್ಗೆ ಹೇಗೆ ಗೊತ್ತಾಯ್ತು? ಬೇಬಿ, ಸ್ಟೇಡಿಯಂ ಅಲ್ಲಿ ನೀನ್ ಮಾತ್ರ ಅಲ್ಲ, ನನ್ನ ಕಡೆಯವರು ಇದ್ರು. ಅವರು ಕಮಲಿ ರಿಷಿ ಎಲ್ಲೆಲ್ಲಿಗೆ ಹೋಗ್ತಿದ್ರು, ಏನೇನ್ ಮಾಡ್ತಿದ್ರು ಅನ್ನೋದನ್ನ ನನಗೆ ರಿಪೋರ್ಟ್ ಮಾಡ್ತಿದ್ರು. ಈಗ ಕಮಲಿ ರಿಷಿ ಯಾವ ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಯಾವ ಡಾಕ್ಟರ್ಗೆ ತೋರಿಸ್ತಿದ್ದಾರೆ ಅಂತಾನೂ ನನಗೆ ಗೊತ್ತು. ನಿಜನಾ ಮಾಮ್? ನೀವ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀರಾ? ಹಾಗಾದ್ರೆ ಅವ್ರ ಮನೆಗೆ ಹೋಗದೆ ಹಾಸ್ಪಿಟಲ್ ಹೋಗಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಮಾಮ್ ಏನೋ ಆಗಿದೆ. ಅದಕ್ಕೆ ನಾನು ನಿನ್ಗೆ ಹೇಳಿದ್ದೆ. ನೀನ್ ಮಾತ್ರ ನಾನೇನ ಸಮಾಧಾನ ಪಡಿಸೋಕೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ. ಬೇಬಿ, ವಿದಿನ್ 5 minutes ಅಲ್ಲೇನಾಯ್ತು ಅನ್ನೋದನ್ನ ನಿನಗೆ ನಾನು ತಿಳಿಸ್ತೀನಿ. ನನ್ಗಂತೂ ಇವತ್ತಿನ ಕಬಡ್ಡಿ ಮ್ಯಾಚ್ ಎಫೆಕ್ಟ್ ಇದು ಅಂತ ಅನಿಸ್ತಿದೆ. ಕಮಲಿ ಮಗು ಉಳಿಯೋದಕ್ಕೆ ಚಾನ್ಸೇ ಇಲ್ಲ. ಡಾಕ್ಟ್ರೆ, ಎಸ್ ಕಮಲಿ. ಇಲ್ಲ, ನನ್ ಮಗುಗೇನು ಆಗಿಲ್ಲ. ಏನು ಹೇಳ್ತಿದ್ದೀರಾ ನೀವು? ಮಗು ಅಬಾರ್ಟ್ ಆಗಿದೆ.
ಕಮ್ಲಿ ಅವರೇ, ನಾವ್ ವಿ ಆರ್ 3. ನಿಮ್ ಹೊಟ್ಟೆಲಿ ನಮ್ ಪಾಪು ಬೆಳೀತಿದೆ. ನನ್ನ ಮೊಮ್ಮಗಳ ಹೊಟ್ಟೆಲಿ ಪುಟ್ಟ ಕಂದನ. ಎಷ್ಟು ಸಂತೋಷದ ಸುದ್ದಿ ಹೇಳ್ತಾ ಇದ್ಯಾ ಕಮಲಿ. ನಿನ್ಗೇನೇ ಬೈಕೆ ಇದ್ರು ನನ್ನ ಹತ್ರ ಹೇಳ್ಕೊ. ನಿನ್ ಹೊಟ್ಟೆಲಿ ನಮ್ ವಂಶದ ಕುಡಿ ಬೆಳೀತಾ ಇದೆ, ಅದಕ್ಕೆ ಯಾವುದೇ ರೀತಿ ಕುಂದುಕೊರತೆ ಆಗ್ಬಾರ್ದು. ಕಮಲಿ, ಅಂತೂ ನೀವಿಬ್ರು ನನಗೆ ತಾರಾಗೆ ಪ್ರಮೋಷನ್ ಕೊಟ್ಬಿಟ್ರಿ. ಎಷ್ಟು ದಿನ ನಾವು ಅಪ್ಪ ಅಮ್ಮ ಆಗಿದ್ವಿ, ಅತ್ತೆ ಮಾವ ಆಗಿದ್ವಿ, ಅದ್ರ ಹಿಂದೆ ನಾವು ಅಜ್ಜಿ ತಾತ ಆಗ್ತಿದ್ವಿ. ಈಗಲೇ ಕನ್ಫರ್ಮ್ ಮಾಡ್ತೀನಿ, ನಿಮ್ ಹೋಟೆಲ್ ಬೆಳಿತಿರೋ ಮಗು ಹೆಣ್ಮಗುನೇ ಅಂತ. ಹಲೋ, ನನ್ ಹೆಂಡತಿ ಹೋಟೆಲ್ ಬೆಳಿತಿರೋ ಮಗು ಮಿನಿ ರಿಷಿನಾ ಅಥವಾ ಮಿನಿ ಕಮ್ಲಿನಾ? ಎಸ್, ನಾನೇ ಗೆದ್ದೆ. ನನ್ ಗೆಸ್ಸೇ ಕರೆಕ್ಟ್. ನನ್ ಮುದ್ದು ಹೆಂಡತಿ ಹೋಟೆಲ್ ಬೆಳಿತಿರೋದು ಹೆಣ್ಮಗುನೇ.